ನನ್ನ ಮಗನ ಪಾಪಿ ಬಾಯಿಗೆ ಹಾಕಲ್ಲ. ಊರಿಗೆ ಊರೇ ಬಹಿಷ್ಕಾರ ಹಾಕಿದ್ರು ಚಿಂತೆ ಇಲ್ಲ. ಊರು ಬೇಡ ಸೂರು ಬೇಡ, ನನ್ನ ಕಂದ ಒಂದಿದ್ರೆ ಸಾಕು. ಹಂಗೆಲ್ಲ ಅನ್ನಕ್ಕೆ ಆಯ್ತದೇನವ? ನಮಗೊಂದು ನ್ಯಾಯ, ಊರಿಗೊಂದು ನ್ಯಾಯನ. ಊರಿದ್ರೆ ನಾವು ಕಣವ. ನಾವಿದ್ರೆ ಊರು, ಇಲ್ದಿದ್ರೆ ಮಸಣ. ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮ ಮಗನ್ನ ಅಲ್ಲಿ ಕಳಿಸ್ಲಿಲ್ಲ ಅಂದರೆ ಆ ನರ ರಾಕ್ಷಸ ಅವಕ್ನಲ್ಲಿ ಬಸವ ಊರೊಳಗೆ ನುಗ್ಗುತ್ತವ. ಅಯ್ಯೋ ಪಾಪಿ ಬಸವ, ನಾನು ಬಿದ್ದೋಗ ಮರ. ಈ ಹಾಳು ಜೀವ ತಗೊಂಡು ನನ್ನ ಮೊಮ್ಮಗನ್ನ ಬಿಟ್ಬಿಡೋ. ಬೇಡ ಕಣವ, ಹಂಗನ್ಬೇಡ. ಹಂಗೇನಾದರೂ ಆದರೆ ನೀನೇ ಯಾಕವ ಹೋಗ್ಬೇಕು? ನಾನಿಲ್ವ? ನಾನು ಹೋಯ್ತೀನಿ ಕಣವ. ಆದ್ರೆ ಏನು ಮಾಡೋದು? ಆ ಪಾಪಿಗೆ ಇಂಥ ಎಳೆ ಮಕ್ಕಳೇ ಬೇಕಂತಲ್ಲವ್ವ. ಯಾರು ನೀನು? ಈ ನಟ್ಟ ನಡುರಾತ್ರಿಯಲ್ಲಿ ಎಲ್ಲಿಗೆ ಹೋಗುತ್ತಿರುವೆ? ನಾನೊಬ್ಬ ಜಂಗಮ. ನಡೆದಾಡುವ ಜಂಗಮನಿಗೆ ನಡುರಾತ್ರಿ ಆದರೇನು, ಸುಡು ಬಿಸಿಲಾದರೇನು? ಸುತ್ತೂರು ಸುತ್ತಾಡಿ ಕುಂತೂರಲ್ಲಿ ಕೆಲ ಕಾಲ ಕುಂತು ಹೋಗೋಣವೆಂದು ಹೊರಟಿದ್ದೀನಿ. ಅದು ಸರಿ, ಈ ನಟ್ಟಿರುಳಿನಲ್ಲಿ ಜಂಗಮನಿಗೆ ಅಡ್ಡ ಬಂದ ನಾರಿ ನೀನ್ಯಾರು? ಮಾರಮ್ಮ, ಮೂಕಲ್ಲಿ ಮಾರಮ್ಮ, ಸುತ್ತ ಹತ್ತೂರಿನ ಗ್ರಾಮ ದೇವತೆ. ನಾನು ಮತಿ ಇಲ್ಲದೆ ಈ ಗ್ರಾಮದ ಗಡಿ ದಾಟಿ ಯಾವ ಶಕ್ತಿಯು ಪ್ರವೇಶಿಸುವಂತಿಲ್ಲ. ಶರಣಾರ್ಥಿ ನಿನ್ನ ಕಾಯಕ ನಿಷ್ಠೆಗೆ. ಆದರೆ ನಾನೊಬ್ಬ ಜಂಗಮ. ಜಂಗಮನಿಗೂ ಗಡಿಯ ನಿರ್ಬಂಧವೇ? ನೀನು ಸಾಮಾನ್ಯ ಜಂಗಮನೆಂದು ನನಗೆ ತೋರುತ್ತಿಲ್ಲ. ಯಾವುದೋ ಅಗೋಚರ ಶಕ್ತಿ ಗ್ರಾಮದೊಳಗೆ ಪ್ರವೇಶಿಸುತ್ತಿರುವಂತೆ ಭಾಸವಾಗುತ್ತಿದೆ. ನಿಜ ಹೇಳು, ನೀನ್ಯಾರು? ಹೇಳಿದೆನಲ್ಲ, ನಾನು ಜಂಗಮ ಎಂದು. ಒಬ್ಬ ಸಾಮಾನ್ಯ ಜಂಗಮ, ಅದರಲ್ಲೂ ಪುಟ್ಟ ಪೋರ, ಈ ಕಗ್ಗತ್ತಲೆಯ ದಾರಿಯಲ್ಲಿ ನಡೆದಾಡುವುದೆಂದರೇನು? ನನ್ನ ಈ ರೂಪವನ್ನು ನೋಡಿ ಕಿಂಚಿತ್ತೂ ಬೆದರದೆ ಬೆಚ್ಚದೆ ನನ್ನೆದುರು ನಿಂತು ಮಾತನಾಡುವುದೆಂದರೇನು? ನೀನು ಸಾಧಾರಣ ಬಾಲಕನೆಂದರೆ ನಂಬುವಷ್ಟು ಮೂರ್ಖಳಲ್ಲ ನಾನು. ಬಾಲಕನ ರೂಪದಲ್ಲಿ ಬಂದಿರುವ ಯಾವುದೋ ದುಷ್ಟಶಕ್ತಿಯೇ ಇರಬೇಕು. ನಿಜ ಹೇಳು, ಉದ್ದಟತನ ತೋರಿಸಿದರೆ ಪರಿಣಾಮ ಎದುರಿಸಬೇಕಾಗುತ್ತದೆ. ನಾನು ದುಷ್ಟಶಕ್ತಿಯಲ್ಲ, ಶಿಷ್ಟಶಕ್ತಿ. ಅಡ್ಡಿ ಆತಂಕಗಳಿಗೆ ಹೆದರಲು ಬಂದವನಲ್ಲ, ಎದುರಿಸಲು ಬಂದವನಲ್ಲ. ಪುಂಡರಿಗೆ ಪುಂಡ, ಹಠಮಾರಿಗೆ ಹಠಮಾರಿ, ಪ್ರೀತಿಗೆ ಪರವಶನಾಗುವ ದಾಸ. ಸುಮ್ಮನೆ ನನ್ನ ಕಾರ್ಯಕ್ಕೆ ಅಡ್ಡಿಪಡಿಸಬೇಡ, ದೂರ ಸರಿ. ನಿಲ್ಲು ನಿಲ್ಲು.
ಇದು ನನ್ನ ರಕ್ಷೆಯಲ್ಲಿರುವ ಪ್ರದೇಶ. ನನ್ನ ಅನುಮತಿ ಇಲ್ಲದೆ ಯಾವ ಶಕ್ತಿಗೂ ಪ್ರವೇಶವಿಲ್ಲ. ಹಠ ಮಾಡದೆ ಹಿಂತಿರುಗಿ ಹೊರಟು ಹೋಗು. ಮುಂದಿಟ್ಟ ಹೆಜ್ಜೆ ಹಿಂತೆಗೆಯೋನಲ್ಲ ಈ ಮರಿದೇವ. ನಾನು ಕೇಡು ಮಾಡಲು ಬಂದವನಲ್ಲ, ನಾಡನ್ನು ಬೆಳಗಲು ಬಂದವನು. ಸುಮ್ಮನೆ ಹಠ ಮಾಡಬೇಡ. ನಾನು ಒಲಿದರೆ ಕೆಂಡ ಕಣ್ಣ, ಮುನಿದರೆ ಮುಕ್ಕಣ್ಣ. ಮುಕ್ಕಣ್ಣ? ನನ್ನ ಊರಿಗೆ ಬಂದು ನನಗೆ ಎಚ್ಚರಿಸುವಷ್ಟು ಸೊಕ್ಕೆ ನಿನಗೆ. ಬಾಲಕನೆಂದು ಕ್ಷಮಿಸುತ್ತಿದ್ದೇನೆ. ಹೊರಟು ಹೋಗು ಇಲ್ಲಿಂದ. ನಾನು ಅಷ್ಟೇ ಸ್ತ್ರೀ ಎಂದು ಗೌರವಿಸುತ್ತಿದ್ದೇನೆ. ಮಹಾಪರಾಧವಾಯಿತು. ನನ್ನನ್ನು ಕಾಪಾಡು. ಯಾರಪ್ಪ ನೀನು ಮಾಯ್ಕಾರ? ನನ್ನ ಶಕ್ತಿಗೆ ನೀನು ಎದುರು ನಿಲ್ಲಬೇಕಾದರೆ ನೀನು ಮಹಾಶಕ್ತನೇ ಆಗಿರಬೇಕು. ದಯಮಾಡಿ ನೀನು ಯಾರೆಂದು ಹೇಳಿ ನಿನ್ನ ನಿಜರೂಪ ದರ್ಶನ ಮಾಡಿಸು ತಂದೆ. ಬಂದ 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 ನೋಡು ಮಾದೇವ. ತಂದ 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 ನೋಡು ಭಾಗ್ಯವ. ದುಷ್ಟ ಶಿಕ್ಷಕ ಶಿಷ್ಟ
ಮುಗಿಲನ್ನೇ ತೊಟ್ಟಿಲ ಮಾಡಿ ಕಲಿಯ ಕಟ್ಟಾಡೋ ಕೇಶವಣ್ಣನ ಸಂಹಾರಕ್ಕೆ. ತಂಗಿ ಮೂಕಳ್ಳಿ ಮಾರಮ್ಮ, ನಾನು ಮಹಾದೇವನ ಅಂಶ. ದುಷ್ಟನಾದ ಶ್ರವಣನನ್ನು ಸಂಹರಿಸಿ ಕಲಿಯನ್ನು ಕಟ್ಟಾಳಲು ಹುಟ್ಟಿ ಬಂದವನು. ಉತ್ತರ ದೇಶದಿಂದ ಕತ್ತಲ ರಾಜ್ಯಕ್ಕೆ ಬೆಳಕಾಗಲು ಬಂದವನು. ಮದ್ದಿಕ್ಕಿದವರ ಮನೆಯನ್ನು ಮಧ್ಯಾಹ್ನಕ್ಕೆ ಮುರಿಯಲು ಬಂದವನು. ಮಾಟ ಮಾಡುವವರ ಬೇಟೆ ಆಡಲು ಬಂದವನು. ಸತ್ಯವಂತರ ತಲೆ ಕಾಯಲು ಬಂದವನು. ಅಂಧಕಾರದಲ್ಲಿರುವ ಅಸಹಾಯಕರಿಗೆ ಆಸರೆಯಾಗಲು ಬಂದವನು. ಹುಟ್ಟಿದ್ದು ಉತ್ತಮಾಪುರ, ನಡೆದದ್ದು 108 ದಾರಿ, ಉಂಡಿದ್ದು ಕುಲೆಂಟು ಜಾತಿ. ನೆಲೆಗೊಳ್ಳುವುದು ನಡುಮಲೆ, ಐಕ್ಯವಾಗುವುದು ನಾಗಮಲೆ. ಗುರು ಸೇವೆ, ಗುರು ದೀಕ್ಷೆ, ಗುರು ಭಿಕ್ಷೆಗಾಗಿ ಕುಂತೂರಿಗೆ ಬಂದಿರುವೆ. ಮಹಾಪರಾಧವಾಯಿತು ಮಹಾದೇವ. ನೀನ್ಯಾರೆಂದು ತಿಳಿಯದೆ ನಿನ್ನನ್ನು ತಡೆದೆ. ದಯವಿಟ್ಟು ನನ್ನನ್ನು ಕ್ಷಮಿಸು. ತಂಗಿ ಮೂಕಳ್ಳಿ ಮಾರಮ್ಮ, ನಿನ್ನ ಕಾಯಕವನ್ನು ನೀನು ಮಾಡಿರುವೆ. ಕಾಯಕವೇ ಕೈಲಾಸ, ಕೈಲಾಸ ಶಿವನಿಗೆ ಪ್ರಿಯ. ನಿಮ್ಮ ದರ್ಶನ ನಮಗೆ ಮಹಾಪ್ರಿಯ ಮಹಾದೇವ. ನಿಮ್ಮ ಪಾದ ಸೋಕಿದ ಇದರೆ ಮಹಾಪಾವನವಾಯಿತು. ದಯಮಾಡಿಸಿ ಪ್ರಭು, ದಯಮಾಡಿಸಿ. ಮುಗಿಲನ್ನೇ ತೊಟ್ಟಿಲ ಮಾಡಿ ಕಲಿಯ ಕಟ್ಟಾಡೋ ಕೇಶವಣ್ಣನ ಸಂಹಾರಕ್ಕೆ. 77 ಮಲೆಯಲ್ಲಿ ನಡುಮಲೆಯ ಕಾಡಿನಲ್ಲಿ ಏಳ್ವಾಯಿ ಹುತ್ತದಲ್ಲಿ ಪಡೆದು ಮೂಡವ್ರೆ. ಬಂದ 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 ಮಾದೇವ, ತಂದ 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 ನೋಡು ಭಾಗ್ಯವ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ತಂದೆ, ನಿನ್ನ ಅಂಶ ಭೂಮಿಯಲ್ಲಿ ಅವತರಿಸಿದೆ. ಆದರೆ ಈ ಮಣ್ಣಿಗೆ ನಿನ್ನ ಪಾದಸ್ಪರ್ಶ ಎಂದಪ್ಪ? ನಿನ್ನ ಪಾದಸ್ಪರ್ಶ ಕಾಣದ ಈ ಮಣ್ಣಿನಲ್ಲಿ ಉಕ್ಕಿನಹಳ್ಳಿ ಬಸವನ ರುದ್ರನರ್ತನ ತಾಂಡವವಾಡುತ್ತಿದೆ. ಅದರಿಂದ ಅಮಾಯಕ ಜನರು ತತ್ತರಿಸಿ ಹೋಗಿದ್ದಾರೆ. ಹೇಳು ಪರಮಾತ್ಮ, ಎಂದು ನೀಡುವೆ ನಿನ್ನ ದರ್ಶನ? ಎಂದು ಆ ಉಕ್ಕಿನಹಳ್ಳಿ ಬಸವನಿಗೆ ಉಕ್ಕಿನ ಕಡಲೆ ತಿನ್ನಿಸುವೆ? ಎಂದು ಅವನನ್ನು ಸಂಹರಿಸುವೆ? ಹೇಳು ಪರಮಾತ್ಮ, ಹೇಳು. ಬಂದ 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 ನೋಡು ಮಾದೇವ, ತಂದ 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 ನೋಡು ಭಾಗ್ಯವ. ದುಷ್ಟ ಶಿಕ್ಷಕ, ಶಿಷ್ಟ ರಕ್ಷಕ, ಲೋಕ ಕಾಯುವ ಮಲೆಯ ಮಾಂತ್ರಿಕ. ಕೆಂಡ ಗಣ್ಣಯ್ಯನ ನೋಡು, ದುಂಡು ಮುಖದ ಮಾದಪ್ಪ ನೋಡು. ನೋಡು ಕೆಂಡ ಗಣ್ಣಯ್ಯನ ನೋಡು, ದುಂಡು ಮುಖದ ಮಾದಪ್ಪ ನೋಡ್ರು. ಜಗದಗಲ ಜತೆಯ ಮೊದಲಿ ಮುಗಿಲನ್ನೇ ತೊಟ್ಟಿಲ ಮಾಡಿ ಕಲಿಯ ಕಟ್ಟಾಡೋ ಕೇಶವಣ್ಣನ ಸಂಹಾರಕ್ಕೆ. 77 ಮಲೆಯಲ್ಲಿ ನಡುಮಲೆಯ ಕಾಡಿನಲ್ಲಿ ಏಳ್ವಾಯಿ ಹುತ್ತದಲ್ಲಿ ಪಡೆದು ಮೂಡವ್ರೆ. ಬಂದ 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 ಮಾದೇವ, ತಂದ 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 ನೋಡು ಭಾಗ್ಯವ. ಮರಿದೇವ, ಬಂದೆ ಏನಪ್ಪ? ಕುಂತೂರಿಗೆ ನಿನ್ನನ್ನು ಕಾಣುವ ಯೋಗ ಹಿಂದಿಗೆ ಕೂಡಿ ಬಂತೆ. ಬಾ ಕಂದ. ಗುರುದೇವ,
ಗುರುದೇವ, ಎಲ್ಲಿರುವಿರಿ ತಂದೆ? ಹೆಸರಿಡಿದು ಬಾಯಿ ತುಂಬ ಕರೆಯುತ್ತಿದ್ದೀರಿ. ನಿಮ್ಮ ಪಾದ ಕಾಣಲು ನಾನು ಹೇಗೆ ಬರಲಿ ಗುರುದೇವ? ಯಾವ ದಾರಿಯಿಂದ ಬರಲಿ? ಯಾವ ಬಾಗಿಲಿನಿಂದ ಬರಲಿ? ಮರಿದೇವ, ಮುಕ್ತಿಗೆ ಭಕ್ತಿಯೇ ದಾರಿ, ಭಕ್ತಿಗೆ ದೃಢ ಸತ್ಯವೇ ದಾರಿ. ಈ ಪಾತಾಳ ಗವಿಗೆ ನಿನ್ನ ಮುಂದಿರುವುದೊಂದೇ ದಾರಿ, ಅಲ್ಲಿಂದನೇ ಬಾಕಂದ. ಗುರುದೇವ, ಉರಿವ ಸೂರ್ಯನ ಮರೆ ಮಾಡುವ ಕಾರ್ಮೋಡದಂತೆ ನಿಮ್ಮ ದಿವ್ಯ ದರ್ಶನಕ್ಕೆ ತಡೆಯಾಗಿದೆ ಈ ಹೆಬ್ಬಂಡೆ. ಇದನ್ನು ಸರಿಸುವ ಬಗೆ ಹೇಗೆ ತಂದೆ? ಕಂದ, ಶಕ್ತಿಯಿಂದ ಈ ಹೆಬ್ಬಂಡೆಯನ್ನು ಸರಿಸಲು ಸಾಧ್ಯವಿಲ್ಲ. ಭಕ್ತಿಯ ಸುಳಿಗಾಳಿ ಎದೆಯಲ್ಲಿದ್ದರೆ ತರೆಗೆಲೆ ಈ ಹೆಬ್ಬಂಡೆ. ಎಲ್ಲಿ ಸರಿಸಿ ಬಾ ನೋಡೋಣ. ನನ್ನ ಹೆತ್ತಂತ ಮಹಾತಾಯಿ ಉತ್ತರಾಜಮ್ಮ, ತಂದೆ ಕಲ್ಯಾಣ ದೇವ, ನಿಮ್ಮ ಪಾದಗಳಿಗೆ ಶರಣು ಶರಣಾರ್ಥಿ. ನನ್ನ ಹೆಸರಿಟ್ಟ ಗುರು ವ್ಯಾಘ್ರಾನಂದರ ಪಾದಕ್ಕೆ ಶರಣಾಗಿ ನನ್ನ ಎದೆಯಲ್ಲಿ ಗುರುಭಕ್ತಿಯೊಂದಿದ್ದರೆ ನನ್ನ ಗುರುಪಾದ ಕಾಣುವ ಭಾಗ್ಯ ನನಗೆ ಸಿಗಲಿ. ಬಂದ 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 ನೋಡು ಮಾದೇವ ತಂದ 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 ನೋಡು ಭಾಗ್ಯವ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕ
ನೋಡು ನೋಡ್ರ ಕೆಂಡ ಗಣ್ಣಯ್ಯನ ನೋಡು ಗುಂಡು ಮಕದ ಮಾದಪ್ಪ ನೋಡ್ರು ಜಗದಗಲ ಜತೆಯ ಮೊದಲಿ ಮುಗಿಲನ್ನೇ ತೊಟ್ಟಿಲ ಮಾಡಿ ಕಲಿಯ ಕಟ್ಟಾಳೋಕೆ ಶ್ರವಣನ ಸಂಹಾರಕ್ಕೆ 77 ಮಲೆಯಲ್ಲಿ ನಡುಮಲೆಯ ಕಾಡಿನಲ್ಲಿ ಏಳ್ವಾಯಿ ಹುತ್ತದಲ್ಲಿ ಪಡೆದು ಮೂಡವ್ರೆ ಆಹಾಹಾಹಾ. ಅದೇ ತೇಜಸ್ಸು, ನಯನದಲ್ಲಿ ಲೋಕ ಬೆಳಗುವ ಹುಮ್ಮಸ್ಸು. ಮರಿದೇವ, ನಿನ್ನ ಪಾದ ಸಂಚಲನದಿಂದ ಪುನೀತವಾಯಿತು ಈ ಕುಂಟೂರು ಮಠ. ಇಂದಿಗೆ ಮನಸ್ಸಾಯಿತೇ ಕಂದ. ಸಕಲ ಕಾರಣ ಬಲ್ಲವರು ನೀವು ಗುರುದೇವ. ಓಡುವ ನದಿಗೆ ಸಾಗರ ಸೇರಲು ದಾರಿ ತೋರುವವರಾರು. ಕಾಲನ ನಿರ್ಣಯ. ಇಂದು ನನಗೆ ನಿಮ್ಮ ದರ್ಶನ ಮಾಡುವ ಭಾಗ್ಯ ದೊರಕಿದೆ. ಮಹದಾಸೆ ಹೊತ್ತು ಬಂದ ನನ್ನನ್ನು ಮನ್ನಿಸಿ ನನ್ನ ಮನದಣಿವಿಗೆ ತಮ್ಮ ವರದಿಂದ ನೀರೆರೆಯಬೇಕು ಗುರುದೇವ. ಆಹಾ, ಅದು ನಮ್ಮ ಭಾಗ್ಯ. ಅದಿರಲಿ, ನಿನ್ನ ಮಹದಾಸೆ ಏನು? ಅದನ್ನು ನಾವು ತಿಳಿದುಕೊಳ್ಳಬಹುದೇ ಕಂದ? ತಮ್ಮ ಅರಿವಿಗೆ ಬಾರದು ಏನಿದೆ ಗುರುದೇವ? ಹುಟ್ಟಿದ ಮಾನವನ ಬಾಳಿನ ಹುಟ್ಟನ್ನು ಕಂಡುಕೊಂಡು ತಿಳಿಸುವ ಕನಸು. ದಿಕ್ಕೆಟ್ಟ ಲೋಕವ ಕಟ್ಟಾಳುವ ಕನಸು. ಸತ್ಯವಂತರ ಸತ್ಯಕ್ಕೆ ನಿತ್ಯ ಭೋಗ ಯೋಗಗಳನ್ನು ನೀಡುವ ಕನಸು. ದುರ್ಮಾರ್ಗಿಗಳ ಸೊಕ್ಕು ಮುರಿದು ಕಾಮಾಂಧರ ಕಣ್ತೆರೆಸಿ ಲೋಕ ಕಲ್ಯಾಣ ಮಾಡುವ ಮಹಾಕನಸು ಹೊತ್ತಿದ್ದೇನೆ. ನರಜನ್ಮಕ್ಕೆ ಮೀರಿದ ಕನಸು. ಅದಕ್ಕೆ ನಮ್ಮಿಂದ ಏನಾಗಬೇಕು ಮರಿದೇವ? ಗುರುದೇವ, ಗುರಿ ನೂರಿದ್ದರೂ ದಾರಿ ತೋರುವ ಗುರು ಇರಬೇಕು ಬೆನ್ನ ಹಿಂದೆ. ಜಗತ್ತಿನ ಜನತೆಗೆ ಮೋಕ್ಷಕ್ಕೆ ದಾರಿ ತೋರಬೇಕೆಂದಿರುವ ನನಗೆ ದೀಕ್ಷೆ ಆಗಬೇಕು. ಮಾನವ ಕಲ್ಯಾಣಕ್ಕಾಗಿ ಲೋಕದ ಜನತೆಗೆ ಮೋಕ್ಷಕ್ಕೆ ದಾರಿ ತೋರಬೇಕೆಂದಿರುವ ನನಗೆ ನಿಮ್ಮಿಂದ ಸಕಲ ಜ್ಞಾನದ ಬೋಧನೆಯಾಗಬೇಕು ನನ್ನ ತಂದೆ. ಬಹಳ ಸಂತೋಷ ಮರಿದೇವ. ಜನ್ಮದ ಮೂಲಾಂಶ ಏನೇ ಇದ್ದರೂ ನರಜನ್ಮ ಪಡೆದು ಭೂಲೋಕಕ್ಕೆ ಇಳಿದ ಮೇಲೆ ಹೆತ್ತವರ ಮಡಿಲು, ಗುರು ಹಿರಿಯರ ಆರೈಕೆಯ ಕಡಲು ಪಡೆಯಬೇಕಾದದ್ದು ಸಹಜ. ಮೋಕ್ಷಕ್ಕೆ ದೀಕ್ಷೆಯೇ ದಾರಿ. ಅದನ್ನು ಕೊಡುವಾಗ ನಾವು ಎಚ್ಚರಿಕೆಯಿಂದ ಇರುತ್ತೇವೆ. ಬಂದವರಿಗೆಲ್ಲ ದೀಕ್ಷೆ ನೀಡಿದರೆ ಕುಂತೂರು ಕೂತುಂಡು ಕಾಲ ಕಳೆಯುವ ಸಂತೆಯಾಗುತ್ತದೆ. ಈ ಜಗತ್ತಿನಲ್ಲಿ ಎಲ್ಲದಕ್ಕೂ ಮಿಗಿಲಾಗಿದ್ದು ಕಾಯಕ. ಈ ಮಠದಲ್ಲಿ ನೀನು ಮೊದಲು ಕಾಯಕದ ವಟುವಾಗಿ ಕಾಯಕ ನಿಷ್ಠೆ ತೋರಿ ಕರ್ಮಯೋಗಿಯಾಗು. ಅನಂತರ ನಿನಗೆ ದೀಕ್ಷೆ ಆಗಬಹುದು ಗುರುದೇವ. ಸುಕ್ಷೇತ್ರ ಸುತ್ತೂರು ಮಠ ಬಿಟ್ಟು ಪರಮ ಪೂಜ್ಯರಾದ ತಮ್ಮ ಪಾದವನ್ನು ಕಾಣುವವರೆಗೂ ಅನ್ನಾಹಾರ ಸೇವಿಸಬಾರದೆಂದು ದೃಢ ಸಂಕಲ್ಪ ಮಾಡಿ ಉಪವಾಸದಿಂದ ಬಂದಿದ್ದೇನೆ. ತಮ್ಮ ಬಳಿ ಇರುವ ಹಾಲನ್ನು ನೀಡಿ ನನ್ನ ಹಸಿವನ್ನು ನೀಗಿಸಿ ಗುರುದೇವ. ಬೇಡ ಮರಿದೇವ, ಇದು ನೀನು ಕುಡಿಯುವ ಹಾಲಲ್ಲ. ಆದಿಶೇಷ ವಿಷ ಬೆರೆಸಿದ ಹಾಲು. ಇದನ್ನು ಕುಡಿಯುವ ಹಂಬಲ ನಿನಗೆ ಬೇಡ. ಗುರುದೇವ, ಲಿಂಗಾಭಿಷೇಕದ ನಂತರ ಪ್ರಸಾದವಾಗಿ ಈ ಹಾಲನ್ನು ನೀವು ಸ್ವೀಕರಿಸುತ್ತೀರಿ. ಆದಿಶೇಷನ ವಿಷ
ನಿಮಗೆ ಕಂಟಕವಾಗದಿರುವಾಗ ನನಗೆ ಕಂಟಕವಾಗುತ್ತದೆಯೇ ಗುರುದೇವ? ಇಲ್ಲವೆನ್ನದೆ ನಿಮ್ಮ ಕೈಯಾರೆ ಈ ಕ್ಷೀರಾಮೃತವನ್ನು ನೀಡಿ ತಂದೆ. ಮರಿದೇವ, ಬಂದ ಕೂಡಲೇ ಪವಾಡ ಮೆರೆಯುವ ಬಯಕೆಯೇ? ಅಥವಾ ನಿನ್ನ ಮೇಲೆ ನಿನಗೆ ಅಷ್ಟೊಂದು ಆತ್ಮವಿಶ್ವಾಸವೇ? ಎರಡೂ ಅಲ್ಲ, ಮಾನವ ಸಹಜವಾದ ಹಸಿವು, ದಾಹ ಅಷ್ಟೇ. ದಯಮಾಡಿ ನೀಡಿ ಗುರುದೇವ. ಮರಿದೇವ, ಬಂದ ದಾರಿಯಲ್ಲೇ ಹಿಂದಿರುಗಿ ಹೋಗು. ನಾಳೆ ಮಠದಲ್ಲಿ ಭೇಟಿಯಾಗೋಣ. ಪಾರುಪತ್ತೆದಾರರು ನಿನ್ನನ್ನು ಮಠಕ್ಕೆ ಪರಿಚಯಿಸುತ್ತಾರೆ. ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಿಮಗೆಲ್ಲ ಇವತ್ತು ಒಂದು ಕತೆ ಹೇಳ್ತೀನಿ. ಒಂದು ದಿನ ಜಗನ್ಮಾತೆಯಾದ ಪಾರ್ವತಿಗೆ ಈ ಜಗತ್ತಿನ ಎಲ್ಲ ಜೀವರಾಶಿಗಳಿಗೂ ಅನ್ನದಾತನಾದ ಶಿವ ಎಲ್ಲರಿಗೂ ಅನ್ನವನ್ನು ನೀಡುತ್ತಾನೋ ಇಲ್ಲವೋ ಎನ್ನುವ ಸಂಶಯ ಉಂಟಾಗುತ್ತದೆ. ಶಿವ ಹೊರಹೋದ ನಂತರ ಪಾರ್ವತಿ 4 ಇರುವೆಗಳನ್ನು ಹಿಡಿದು ಒಂದು ಸಣ್ಣ ಪೆಟ್ಟಿಗೆಯಲ್ಲಿ ಇರಿಸಿ ಅದನ್ನು ಕೈಯಲ್ಲಿ ಹಿಡಿದುಕೊಳ್ಳುತ್ತಾಳೆ. ಕಾಯಕ ಮುಗಿಸಿ ಬಂದು ಶಿವನನ್ನು ಕೇಳುತ್ತಾಳೆ, ಸ್ವಾಮಿ, ಹೋದ ಕೆಲಸ ಮುಗೀತೇ ಎಂದು. ಅದಕ್ಕೆ ಪರಶಿವ ಸಕಲ ಜೀವರಾಶಿಗೂ ಆಹಾರ ಒದಗಿಸಿ ಬಂದೆ ಎಂದು ಹೇಳುತ್ತಾನೆ. ಆಗ ಪಾರ್ವತಿ, ನಿಮ್ಮ ಕಾಯಕದಲ್ಲಿ ಮೋಸವಾಗಿದೆ, ಅದಕ್ಕೆ ಸಾಕ್ಷಿ ತೋರಿಸುತ್ತೇನೆ ಎಂದು ತನ್ನ ಕೈಯಲ್ಲಿದ್ದ ಪೆಟ್ಟಿಗೆಯನ್ನು ತೆಗೆದು ತೋರಿಸುತ್ತಾಳೆ. ಅಲ್ಲಿ ಇರುವೆಗಳು ಸಿಹಿ ತಿನ್ನುತ್ತಿರುತ್ತವೆ. ಅದನ್ನು ನೋಡಿ ಪಾರ್ವತಿಗೆ ಆಶ್ಚರ್ಯವಾಗುತ್ತದೆ. ಮಾಡಿದ ತಪ್ಪಿಗೆ ಶಿವನಲ್ಲಿ ಕ್ಷಮೆ ಕೇಳುತ್ತಾಳೆ. ಇದರಿಂದ ನಮಗೆ ತಿಳಿಯುವ ನೀತಿ ಏನೆಂದರೆ, ಭಗವಂತ ಎಲ್ಲದರಲ್ಲೂ ಎಲ್ಲ ರೀತಿಯಲ್ಲೂ ನಮ್ಮ ಜೊತೆಗೆ ಇರುತ್ತಾನೆ ಎಂದು. ಅವನು ಎಲ್ಲಿ, ಹೇಗೆ, ಯಾವ ರೂಪದಲ್ಲಿ ಬರುತ್ತಾನೆ ಎಂದು ನಮಗೆ ತಿಳಿಯುವುದಿಲ್ಲ. ಅವನನ್ನು ಸ್ವಾಗತಿಸುವುದೇ ನಮ್ಮ ಧರ್ಮ. ಸರ್ವಂ ಶಿವಮಯ. ಎಲ್ಲರಲ್ಲೂ ಶಿವನನ್ನೇ ಕಾಣಬೇಕು. ಅದೇ ಸತ್ಯ. ಈಗ ನೋಡಿ, ಮಕ್ಕಳಿಲ್ಲವೆಂದು ಪರಿತಪಿಸುತ್ತಿದ್ದ ಬೋರಣ್ಣ ದಂಪತಿಗಳಿಗೆ ಈ ಕರುಣಾಮಯಿ ಗಂಡು ಸಂತಾನವನ್ನೇ ಕರುಣಿಸಿದ್ದಾನೆ. ಅಲ್ಲವೇ ಬೋರಣ್ಣ? ಎಲ್ಲ ನಿಮ್ಮ ಅನುಗ್ರಹ ಬುದ್ಧಿ. ಆ ದೇವರನ್ನು ಕಾಣುವುದು ಗುರುವಿನ ಮೂಲಕ ತಾನೇ.
ತಾವು ಕೊಟ್ಟ ಪ್ರಸಾದ, ಹೇಳಿಕೊಟ್ಟ ವ್ರತದ ಫಲ ನಮಗೆ ಈ ಕಂದನ ಪ್ರಾಪ್ತಿಯಾಯಿತು. ಬುದ್ಧಿ, ಪುತ್ರ ಸಂತಾನದ ವ್ರತನ ಹೇಳಿಕೊಟ್ಟು ನಮ್ಮ ವಂಶದ ಕುಡಿಗೆ ಒಂದು ದಾರಿ ಮಾಡಿಕೊಟ್ರಿ. ಈಗ ಇದಕ್ಕೊಂದು ಹೆಸರಿಟ್ಟು ಬಹಳ ಹಸಿರಾಗಲಿ ಅಂತ ಹಾರೈಸಬೇಕು ಬುದ್ಧಿ. ಶರಣ, ಹರನ ಅನುಗ್ರಹ, ಶಿವನ ವರಪ್ರಸಾದವಾಗಿರುವ ಈ ಕಂದನಿಗೆ ಶಿವಪ್ರಸಾದ ಎಂದು ನಾಮಕರಣ ಮಾಡುತ್ತೇವೆ. ಶಿವಪ್ರಸಾದ ಬಹಳ ಸೊಗಸಾದ ಹೆಸರು. ಶಿವಪ್ರಸಾದ, ಶಿವಪ್ರಸಾದ, ಶಿವಪ್ರಸಾದ. ಶರಣ, ಹಾ ಬುದ್ಧಿ. ಬುದ್ಧಿ, ನೀವು ಪುತ್ರ ಸಂತಾನದ ವರ ಕೊಡ್ತೀರಿ, ಆದರೆ ಆ ಉಕ್ನಳ್ಳಿ ಬಸವ ಪುತ್ರ ಸಂಹಾರದ ಶಿಕ್ಷೆ ಕೊಡ್ತಿದ್ದಾನೆ. ನೀವು ಹುಟ್ಟಿದ ಮಕ್ಕಳಿಗೆ ನಾಮಕರಣ ಮಾಡ್ತೀರಿ, ಆದರೆ ಅವನು ಹುಟ್ಟಿದ ಮಕ್ಕಳನ್ನೆಲ್ಲ ನಾಮಾವಶೇಷ ಮಾಡ್ತಿದ್ದಾನೆ. ಆ ಮೇಗಳ ಮನೆ ಚೆನ್ನಜ್ಜಿ ಗೋಳು ನೋಡೋಕ್ಕಾಗ್ತಿಲ್ಲ ಸ್ವಾಮಿ. ಎಷ್ಟೋ ವರ್ಷಗಳ ನಂತರ ಮಗನಿಗೆ ಮಗುವಾಯಿತು. ಮಗುವಾಯ್ತಲ್ಲ ಅಂತ ಸಂತೋಷ ಅನುಭವಿಸೋದಕ್ಕೂ ಮುಂಚೆನೆ ಮಗ ಸೊಸೆ ಇಬ್ಬರು ಕಾಲವಾದರು. ಪಾಪ ಅಜ್ಜಿನೇ ಮೊಮ್ಮಗುನ ಕಷ್ಟಪಟ್ಟು ಸಾಕ್ತಾ ಇದ್ದಾಳೆ. ಈಗ ಉಕ್ನಳ್ಳಿ ಬಸವನಿಗೆ ಆ ಮೊಮ್ಮಗ ಬಲಿಯಾಗಿ ಹೋಗಬೇಕಾಗಿದೆ. ಆ ಅಜ್ಜಿ ದುಃಖ ನೋಡ್ತಿದ್ರೆ ಕರಳು ಕಿತ್ತು ಬರ್ತದೆ ಸ್ವಾಮಿ. ಜನರ ದುಃಖ ದುಮ್ಮಾನಗಳಿಗೆ ಪರಿಹಾರ ಕೊಡೋ ನೀವು ಈ ವಿಚಾರದಲ್ಲಿ ಯಾಕೆ ಮೌನವಾಗಿದ್ರೋ ನಮಗಂತೂ ತಿಳಿತಾ ಇಲ್ಲ. ಬಂದ 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 ನೋಡು ಮಾದೇವ, ತಂದ 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 ನೋಡು ಭಾಗ್ಯವ. ಕಾಲಾಯ ತಸ್ಮೈ ನಮಃ. ದುಷ್ಟ ಶಕ್ತಿಗಳು ವಿಜೃಂಭಿಸಿದಾಗ ಶಿವ ಯಾವ ರೂಪದಲ್ಲಿ ಬೇಕಾದರೂ ಬಂದು ಕಾಪಾಡುತ್ತಾನೆ. ಕಾಯೋ ಶಿವ ಕಣ್ಣು ಮುಚ್ಚಿ ಕುಳಿತಿಲ್ಲ. ಎಲ್ಲ ಅಟ್ಟಹಾಸಕ್ಕೂ ಒಂದು ಕೊನೆ ಇದ್ದೇ ಇರುತ್ತದೆ. ಆ ಮಹಾಕಾಲನ ನಿರ್ಣಯದಂತೆ ಎಲ್ಲವೂ ನಡೆಯುತ್ತದೆ. ಇನ್ನು ನೀವೆಲ್ಲರೂ ಪ್ರಸಾದವನ್ನು ಸ್ವೀಕರಿಸಲು ತೆರಳಬಹುದು. ಮರಿದೇವ, ಶರಣ, ಮರಿದೇವನನ್ನು ಎಲ್ಲ ಒಟುಗಳಿಗೂ ಪರಿಚಯಿಸಿ ಅವನಿಗೆ ಕಾಯಕ ನೀಡು. ಈತನಿಗೆ ಕಾಡು ಮೇಡುಗಳ ಪರಿಚಯವಿಲ್ಲ. ಒಟುಗಳ ಕೂಟದಲ್ಲಿ
ಎಚ್ಚರಿಕೆಯಿಂದ ಇರುವಂತೆ ಆಜ್ಞಾಪಿಸು. ಹಾಗೆ ಒಟುಗಳೆಲ್ಲರಿಗೂ ಬಡಗಲು ದಿಕ್ಕಿಗೆ ಹೋಗಬಾರದೆಂದು ತಾಕೀತು ಮಾಡು. ಹೋಗಿ ಬಾ ಮರಿದೇವ. ಶಿವ